ಸೆಕ್ಯೂರಿಟಿ ಮಾರುಕಟ್ಟೆ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಹೂಡಿಕೆ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಸ್ಪಷ್ಟವಾಗಿ ಓದಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕೇಶ್ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಸ್ಪೆಷಾಲಿಟಿ ಏನಂದ್ರೆ, ಇದು ನಾನು ತಗೊಂಡಿರೋಂಥ ಒಂದು ಆಕ್ಚುಯಲ್ ಟ್ರೇಡ್ನ ಒಂದು ವಿಡಿಯೋ. ಅದರ ಬಗ್ಗೆ ಒಂದು ಡೀಟೇಲ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಈ ಟ್ರೇಡ್ನಲ್ಲಿ ನನಗೆ ಆಲ್ಮೋಸ್ಟ್ 42,000 ಅಷ್ಟು ನನಗೆ ಪ್ರಾಫಿಟ್ ಬಂತು. ಸಿಲ್ವರ್ ಮಿನಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ನಲ್ಲಿ ನಾನು ಒಂದು ಸಿಂಗಲ್ ಲಾಟ್ ಪೊಸಿಷನ್ ತಗೊಂಡಿದ್ದೆ. ಇದು ಕೇವಲ ಟ್ರೇಡಿಂಗ್ಗೋಸ್ಕರ ಮಾಡಿರೋದ್ರಿಂದ ನಾನು ಕೇವಲ ಸಿಂಗಲ್ ಲಾಟ್ ಪೊಸಿಷನ್ ಅನ್ನು ತಗೊಂಡು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆದರೆ ಈ ವಿಡಿಯೋ ಮುಂದುವರಿಸೋದಕ್ಕೂ ಮುಂಚೆ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಇದು ಯಾವುದೇ ಟ್ರೇಡಿಂಗ್ ರೆಕಮೆಂಡೇಶನ್ ಅಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಅ ಟ್ರೇಡಿಂಗ್ ರೆಕಮೆಂಡೇಶನ್. ಇದು ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಈ ವಿಡಿಯೋನ ನೋಡಿ ನೀವು ಡೈರೆಕ್ಟ್ ಆಗಿ ಯಾವುದೇ ಟ್ರೇಡಿಂಗ್ ಅನ್ನು ತಗೋಬೇಡಿ. ನೀವು ನಿಮ್ಮದೇ ಅನಾಲಿಸಿಸ್ ಅನ್ನು ಮಾಡಿ. ಈ ಟ್ರೇಡಿಂಗ್ ಇಂದ ನಿಮಗಾಗೋ ಲಾಭ ನಷ್ಟಗಳಿಗೆ ನಾವು ಜವಾಬ್ದಾರರಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಓಕೆ, ಅದರಲ್ಲೂ ಈಗ ಸಿಲ್ವರ್ ಫ್ಯೂಚರ್ಸ್ನಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಸೊ ಎಸ್ಪೆಷಲಿ ಲಾಂಗ್ ಪೊಸಿಷನ್ನ ನೀವು ತಗೊಳ್ತೀರಾ ಅಂದರೆ ಕರೆಂಟ್ಲಿ ಇಟ್ ಇಸ್ ಸ್ಲೈಟ್ಲಿ ರಿಸ್ಕಿ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಮುಂದುವರ್ಸೋಣ ಗೆಳೆಯರೆ. ಈ ಒಂದು ಟ್ರೇಡ್ನಲ್ಲಿ ಸಿಲ್ವರ್ ಮಿನಿ ಫ್ಯೂಚರ್ಸ್ನಲ್ಲಿ ನಾನು ಪೊಸಿಷನ್ ತಗೊಂಡು ನಾನು ನಿಮಗಾಗಲೇ ಹೇಳಿದ ಹಾಗೆ ಆಲ್ಮೋಸ್ಟ್ 42,000 ಅಷ್ಟು ನನಗೆ ಪ್ರಾಫಿಟ್ ಬಂತು. ಈ ಪೊಸಿಷನ್ನ ನಾನು ಎಕ್ಸಿಟ್ ಮಾಡಿದ್ದೀನಿ. ಈ ವಿಡಿಯೋನ ಆ್ಯಕ್ಚುಲಿ 2 days ಮುಂಚೆನೇ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಇವತ್ತಿನ ದಿನ ಈ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಈ ವಿಡಿಯೋನಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಒಂದು ಟ್ರೇಡ್ನ ನಾನು ತೊಗೊಂಡಿರೋದು 3 hour ಟೈಮ್ ಫ್ರೇಮಲ್ಲಿ ನಿಮಗೆ ನಾನು ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊಂಡಿದ್ದೀನಿ. ಆದರೆ 3 hour ಟೈಮ್ ಫ್ರೇಮಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ, ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದನ್ನು ಫಸ್ಟು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿ, ಆಮೇಲೆ ನೆಕ್ಸ್ಟು ಅವರ್ಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಸೊ ಹಾಗಾಗಿ ಈಗ ನಾನು ಅವರ್ಲಿ ಟೈಮ್ ಫ್ರೇಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಡೈಲಿ ಟೈಮ್ ಫ್ರೇಮಲ್ಲಿ ಈ ಟ್ರೆಂಡ್ ಹೇಗೆ ಅನಲೈಸ್ ಮಾಡಿದೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಮ್ಮ ಸಿಲ್ವರ್ ಫ್ಯೂಚರ್ಸ್ನ ಡೈಲಿ ಟ್ರೆಂಡ್. ಸೊ ಇಲ್ಲಿ ನೋಡಿರ್ಬೋದು, ಈಗಾಗಲೇ ನಿಮಗೂ ಹಲವಾರು ಜನ ಇದನ್ನು ಫಾಲೋ ಮಾಡ್ತಾ ಇರ್ತೀರ ಅಂತ ಅನ್ಕೊತೀನಿ. ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ 3-4 ಮಂತ್ಸಲ್ಲಿ ಸಿಲ್ವರ್ನ ಬೆಲೆ ಏನಿದೆ ಗಗನಕ್ಕೆ ಏರ್ಬಿಟ್ಟಿದೆ, ಬೋತ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಬರೀ ಸಿಲ್ವರ್ ಬಗ್ಗೆ ನಾವು ಅನಾಲಿಸಿಸ್ ಮಾಡೋಣ. ಸೊ ಇಲ್ಲೇನಾಯಿತು, ಸಿಲ್ವರ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಆಗಸ್ಟ್ ಮಂತಿಂದ ಸುಮಾರು 45% ಅಷ್ಟು ನಮಗೆ ಏರಿಕೆ ಕಾಣಿಸಿದೆ ಆಗಸ್ಟ್ ಮಂತಿಂದ. ಸೊ ನಾನು ಈ ಒಂದು ಸಿಲ್ವರ್ ಪ್ರೈಸ್ ಯಾಕೆ ಇಷ್ಟರ ಮಟ್ಟಿಗೆ ಬುಲಿಶ್ ಆಗಿ ಪ್ರೈಸ್ ಇಷ್ಟೊಂದು ಫಾಸ್ಟಾಗಿ ಏರಿಕೆ ಆಗ್ತಾ ಇದೆ ಅಂತ ನಾನು ನೋಡಿದಾಗ, ಇದನ್ನು ಒಂದು ಫಂಡಮೆಂಟಲ್ ರಿಸರ್ಚ್ ಮಾಡಬೇಕು ಅಂತೇಳಿ ನಾನೊಂದು ರಿಸರ್ಚ್ ರಿಪೋರ್ಟ್ ಸರ್ಚ್ ಮಾಡ್ತಾ ಇದ್ದಾಗ ಮೋತಿಲಾಲ್ ಓಸ್ವಾಲ್ ಅವರು ಪಬ್ಲಿಷ್ ಮಾಡಿರುವಂಥ ಒಂದು ಸಿಲ್ವರ್ ಮೇಲೆ ಪಬ್ಲಿಷ್ ಮಾಡಿರುವಂಥ ಒಂದು ರಿಪೋರ್ಟ್ ನನ್ನ ಕೈಗೆ ಸಿಕ್ತು. ಸೊ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬೇಕಾದರೂ ಈ ರಿಸರ್ಚ್ ರಿಪೋರ್ಟ್ನ ಆಕ್ಸೆಸ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಪಬ್ಲಿಕ್ಲಿ ಅವೈಲಬಲ್ ರಿಸರ್ಚ್ ರಿಪೋರ್ಟ್. ಸೊ ಈಗ ಇಲ್ಲಿ ನೋಡಿ, ಮೋತಿಲಾಲ್ ಓಸ್ವಾಲ್ ಅವರು 31ನೇ ತಾರೀಕು ಮಾರ್ಚಲ್ಲಿ ಒಂದು ರಿಸರ್ಚ್ ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಾರೆ. ಸಿಲ್ವರ್ ಪ್ರೈಸ್ ಬಂದು ಗೋಲ್ಡ್ ಪ್ರೈಸ್ಗಿಂತ ಜಾಸ್ತಿ ಏರಿಕೆ ಆಗೋ ಸಾಧ್ಯತೆ ಇದೆ. ಆ್ಯಂಡ್ 1.25 ಲಕ್ಷದವರೆಗೂ ಸಿಲ್ವರ್ ಪ್ರೈಸ್ ಏರಿಕೆ ಆಗ್ಬೋದು ಅನ್ನೋ ಒಂದು ರಿಸರ್ಚ್ ರಿಪೋರ್ಟನ್ನು ಅವರು ಮಾರ್ಚಲ್ಲಿ ಪಬ್ಲಿಷ್ ಮಾಡಿದರು. ಅದೇ ರೀತಿ ಸೆಪ್ಟೆಂಬರ್ಗೆ ಬಂದಾಗ 1.25 ಲಕ್ಷದಿಂದ 1.5 ಲಕ್ಷದವರೆಗೂ ಏರಿಕೆ ಆಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಮೋತಿಲಾಲ್ ಓಸ್ವಾಲ್ ಅವರು ಮತ್ತೊಂದು ರಿಸರ್ಚ್ ರಿಪೋರ್ಟನ್ನು ಪಬ್ಲಿಷ್ ಮಾಡಿದರು. ಈ ಸಿಲ್ವರ್ ಪ್ರೈಸ್ ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೆ ಇನ್ಡೆಪ್ತ್ ರಿಸರ್ಚ್ ಮಾಡೋದಕ್ಕೆ ಅಂತ ನೋಡಿದಾಗ ನನಗೆ ಮತ್ತೊಂದು ಮೋತಿಲಾಲ್ ಓಸ್ವಾಲ್ ಅವ್ರದ್ದೇ ಮತ್ತೊಂದು ರಿಪೋರ್ಟ್ ನನ್ನ ಕೈಗೆ ಸಿಕ್ತು. ಇದು ಕೂಡ ಪಬ್ಲಿಕಲಿ ಅವೈಲಬಲ್ ಇದೆ. ಈ ರಿಸರ್ಚ್ ರಿಪೋರ್ಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದರೆ ನೀವು ಇದನ್ನು ಆಕ್ಸೆಸ್ ಮಾಡ್ಬೋದು. ಇಲ್ಲೇನಾಯಿತು ನೋಡಿ, ಭಾಳ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಮಗೆ ಸಿಕ್ಕಿದೆ. ಸಿಲ್ವರಲ್ಲಿ ಈಗ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಕೋವಿಡ್ ಪೀರಿಯಡ್ ಏನಿತ್ತು, ಆ ಕೋವಿಡ್ ಪೀರಿಯಡ್ ಆಗೋವರೆಗೂ ನಮಗೆ ಸಪ್ಲೈ ಬಂದು ಡಿಮಾಂಡ್ಗಿಂತ ಜಾಸ್ತಿ ಇದೆ. ಓಕೆ, ಕೋವಿಡ್ ಪೀರಿಯಡ್ ಆಗ್ತಾ ಇದ್ದ ಹಾಗೆ ಅಂದರೆ ಈ ವರ್ಷದಲ್ಲಿ 2020 ನಂತರ ಇಲ್ಲಿ ನೋಡಿ
ಏನಾಗೋಯ್ತು, ಸಪ್ಲೈ ಬಂದು ಡಿಮಾಂಡ್ಗಿಂತ ಕಮ್ಮಿ ಆಗೋಗಿದೆ. ಅಂದರೆ ಡಿಮಾಂಡ್ ತುಂಬ ಜಾಸ್ತಿ ಇದೆ, ಸಪ್ಲೈ ಈಸ್ ವೆರಿ ಲೆಸ್. ಸೊ ಈ ರೀಸನಿಂದ ಏನಾಗ್ತಾ ಇದೆ, ಸಿಲ್ವರ್ ಪ್ರೈಸ್ ಬಂದು ಆಕಾಶಕ್ಕೆ ಏರ್ತಾ ಇದೆ. ಅಗೇನ್ ಈ ಸಪ್ಲೈ ಯಾಕೆ ಇಷ್ಟೊಂದು ಶಾರ್ಟೇಜ್ ಆಗೋಯ್ತು ಅಂದರೆ, ಇಲ್ಲಿ ಮೇಜರ್ ಆಗಿ ಏನಾಗಿದೆ, ಇಂಡಸ್ಟ್ರಿಯಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಯಾಕಂದರೆ ಕಂಪೇರ್ ಟು ಗೋಲ್ಡ್, ಸಿಲ್ವರ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಬಂದು ತುಂಬ ಜಾಸ್ತಿ ಇದೆ. ನೋಡಿ, ಇದ್ರ ಬಗ್ಗೆ ಇನ್ನೂ ಒಂದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಬಂದರೆ ನಾವು ನೋಡಿ, ಎಲ್ಲಿ ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸಿಲ್ವರ್ ಬಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಪೊಸಿಷನ್ ಇನ್ ಯೂಸ್. ಈ ಒಂದು ಕಾಲಮಲ್ಲಿ ನೋಡಿ, ಇಟ್ ಈಸ್ ದ ಸೆಕೆಂಡ್ ಮೋಸ್ಟ್ ಯೂಸ್ ಕಮಾಡಿಟಿ ಆಫ್ಟರ್ ಆಯಿಲ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಅಪ್ಲಿಕೇಶನ್ಸ್. ಅಂದರೆ ಕ್ರೂಡ್ ಆಯಿಲ್ ಆದ ನಂತರ ನೆಕ್ಸ್ಟು ಅತ್ಯಂತ ಹೆಚ್ಚು ಬಳಕೆ ಆಗೋ ಕಮಾಡಿಟಿ ಅಂದ್ರೇ ಸಿಲ್ವರ್. ಅಂದರೆ ಇದರ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ತುಂಬ ಜಾಸ್ತಿ ಇದೆ. ಮೇಜರಾಗಿ ಏನು ಅಂದರೆ ಸೋಲಾರ್ ಇಂಡಸ್ಟ್ರಿಯಿಂದ ಹಿಡಿದು ಹೆಲ್ತ್ ಕೇರ್ವರೆಗೂ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿನಲ್ಲಿ ಕೂಡ ಈ ಸಿಲ್ವರ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಮೇಜರಾಗಿ ಯಾಕೆ ಈ ಸಿಲ್ವರ್ನ ಯೂಸ್ ಮಾಡ್ತಾರೆ ಅಂದರೆ, ಒನ್ ಆಫ್ ದ ಮೇಜರ್ ರೀಸನ್ ಅಂದರೆ ಇದು ಬಂದು ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್. ಅಂದರೆ ಇದರ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಏನಿದೆ ಬಹಳ ಚೆನ್ನಾಗಿದೆ. ಸೊ ತುಂಬ ಹೈಲಿ ಎಫಿಷಿಯೆಂಟಾಗಿ ಇದು ಎಲೆಕ್ಟ್ರಿಸಿಟಿನ ಮತ್ತು ಥರ್ಮಲ್ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಸೋಲಾರ್ ಪ್ಯಾನಲ್ಸಲ್ಲಿ ಫೋಟೋವೋಲ್ಟಾಯಿಕ್ ಸೆಲ್ ಅಂತ ಹೇಳ್ತಾರೆ. ಆ ಫೋಟೋವೋಲ್ಟಾಯಿಕ್ ಸೆಲ್ ಮೇಲೆ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಒಂದು ಸಿಲ್ವರ್ನ ಯೂಸ್ ಮಾಡ್ತಾರೆ. ಅದೂ ಅಲ್ದಿರ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಲ್ಲಿ, ಚಿಪ್ಸಲ್ಲಿ, PCB ಬೋರ್ಡ್ಸಲ್ಲಿ ಇದೇ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಪ್ರಾಪರ್ಟಿಗೋಸ್ಕರ, ಈ ಎಲೆಕ್ಟ್ರಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ, ಎಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಸಿಲ್ವರ್ನ ಯೂಸ್ ಮಾಡ್ತಾರೆ. ಇದರ ಬಗ್ಗೆ ಇನ್ನೂ ಡೆಪ್ತಾಗಿ ಹೋಗೋ ಅವಶ್ಯಕತೆ ಈ ವಿಡಿಯೋನಲ್ಲಿಲ್ಲ. ಜಸ್ಟ್ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕು ಅಂತ. ಸೊ ಈ ರೀತಿ ನಾನು ಒಂದು ಬೇಸಿಕ್ ಫಂಡಮೆಂಟಲ್ ರಿಸರ್ಚ್ ಮಾಡಿದಾಗ ನನಗೆ ಈ ರಿಪೋರ್ಟ್ ಸಿಕ್ತು. ಸೊ ಹಾಗಾಗಿ ನನಗೆ ಒಂದು ಕನ್ಫರ್ಮೇಷನ್ ಏನು ಸಿಕ್ತು ಅಂದರೆ, ದೇರ್ ವಿಲ್ ಬಿ ಎ ಸ್ಟ್ರಾಂಗ್ ಡಿಮ್ಯಾಂಡ್ ಫಾರ್ ಸಿಲ್ವರ್. ಹಾಗಾಗಿ ಸಿಲ್ವರ್ ಪ್ರೈಸಸ್ ಬಂದು ಇನ್ನೂ ಫರ್ದರ್ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ. ಇದನ್ನು ನೋಡ್ತಾ ಇದ್ದ ಹಾಗೆ ಮತ್ತೊಂದು ಮೋತಿಲಾಲ್ ಓಸ್ವಾಲ್ ಅವರ ಮತ್ತೊಂದು ರಿಸರ್ಚ್ ರಿಪೋರ್ಟ್ ಏನು ಸಿಕ್ತು ಅಂದರೆ, ಮೋತಿಲಾಲ್ ಓಸ್ವಾಲ್ ಅವರು ಈಗ ಕರೆಂಟ್ ಪ್ರೈಸ್ ಲೆವೆಲ್ಗಿಂತ ಪರ್ kg 2.4 ಲ್ಯಾಕ್ವರೆಗೂ ಸಿಲ್ವರ್ ಪ್ರೈಸ್ ಏರಿಕೆ ಆಗೋ ಸಾಧ್ಯತೆ ಇದೆ 2026ವರೆಗೂ ಅನ್ನೋ ಒಂದು ಹೊಸ ರಿಸರ್ಚ್ ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಫಂಡಮೆಂಟಲ್ ಆಧಾರದ ಮೇಲೆ ಒಂದೇನು ಕ್ಲಾರಿಟಿ ಸಿಗುತ್ತೆ ಅಂದರೆ, ಡೆಫಿನೆಟ್ಲಿ ಸಿಲ್ವರ್ ಪ್ರೈಸ್ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಬುಲ್ಲಿಶ್ ಆಗಿರುತ್ತೆ. ಬಟ್ ಈಗ ಮೇಜರ್ ಪಾಯಿಂಟ್ ಏನಂದರೆ, ಈ ಸಿಲ್ವರ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ನಲ್ಲಿ ನಾವು ಪರ್ಚೇಸ್ ಮಾಡಿದಾಗ, ನಾವು ಪೊಸಿಷನ್ ತೊಗೊತೀವಿ ಅಂದಾಗ ಇದು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದೊಂದಿರುತ್ತೆ ಅಲ್ವಾ. ಸೊ ನಾವು ಇಂಥ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಇರೋ ಟೈಮಲ್ಲಿ ನಾವು ಶಾರ್ಟ್ ಪೊಸಿಷನ್ ತೊಗೊಂಡ್ರೆ ಇಟ್ ಕುಡ್ ಬಿ ವೆರಿ ರಿಸ್ಕಿ. ಯಾಕಂದರೆ ಇಲ್ಲಿ ನೋಡಿ, ಹಲವಾರು ಬಾರಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಶಾರ್ಟ್ ಪೊಸಿಷನ್ ಅಂತ ತೊಗೊಂಡಾಗ ಎಲ್ಲಿ ರಿವರ್ಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಸಜೆಸ್ಟೆಡ್ ದಟ್ ಯು ಟೇಕ್ ಲಾಂಗ್ ಪೊಸಿಷನ್. ಇಂಥ ಒಂದು ಸ್ಟ್ರಾಂಗ್ ಅಪ್ ಮೂವ್ ಇರುವಾಗ ನೀವು ಲಾಂಗ್ ಪೊಸಿಷನ್ ತೊಗೊಂಡ್ರೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಏನು ಡಿಸೈಡ್ ಮಾಡಿದೆ ಅಂದರೆ, ನಾನು ಈಗ ಮೇಜರ್ ಕರೆಕ್ಷನ್ ಆಗೋದಕ್ಕೆ ವೆಯ್ಟ್ ಮಾಡಿದೆ. ಸಿಲ್ವರ್ ಪ್ರೈಸಲ್ಲಿ ಮೇಜರ್ ಕರೆಕ್ಷನ್ ನನಗೆ ಬೇಕಾಗಿತ್ತು. ಸೊ ಇಲ್ಲಿ ಏನಾಯಿತು, ಸಿಲ್ವರ್ ಇಲ್ಲಿ ನೋಡಿದಾಗ ಈ ಒಂದು ಹೈಯೆಸ್ಟ್ ಪಾಯಿಂಟಿಂದ ಸಿಲ್ವರ್ ಇಲ್ಲಿ ಏನಾಯಿತು, ಇಲ್ಲೊಂದು ಮೇಜರ್ ಹೈಯೆಸ್ಟ್ ಪಾಯಿಂಟಿಂದ ಲೋಯೆಸ್ಟ್ ಪಾಯಿಂಟ್ವರೆಗೂ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ 22% ಅಷ್ಟು ನಮಗೆ ಪ್ರೈಸ್ ಕರೆಕ್ಷನ್ ಆಗಿದೆ. 22% ಪ್ರೈಸ್ ಕರೆಕ್ಷನ್, ಇದೊಂದು ಒಳ್ಳೆ ಪ್ರೈಸ್ ಕರೆಕ್ಷನ್. ಸೊ ಡೆಫಿನೆಟ್ಲಿ ನನಗೇನಾಗಿತ್ತು, ಈ ಥರ ಒಂದು ಸ್ಟ್ರಾಂಗ್ ಡೌನ್ಫಾಲ್ ಬೇಕಾಗಿತ್ತು ನನ್ನ ಒಂದು ಈ ಟ್ರೇಡ್ನ ತಗೊಳ್ಳೋದಕ್ಕೆ. ಸೊ ಈಗ ನೆಕ್ಸ್ಟ್ ಇಲ್ಲಿಂದ ನಾವೇನು ಇಲ್ಲರೆ ನಾನೀಗ 1 hour ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ, ನಾನು ಶಾರ್ಟ್ ಪೊಸಿಷನ್ ನನಗೆ ಬೇಕಾಗಿಲ್ಲ. ನಾನು ಕನ್ಫರ್ಮೇಷನ್, ನಾನು ಟ್ರೇಡ್ ತಗೋಬೇಕಾದ್ರೆ ಇಲ್ಲಿ ನನಗೆ ಲಾಂಗ್ ಪೊಸಿಷನಲ್ಲೇ ನಾನು ಟ್ರೇಡ್ ತಗೋಬೇಕು ಅಂತ ಡಿಸೈಡ್ ಆಗಿದ್ದೆ. ಸೊ ಹಾಗಾಗಿ ನಾನಿಲ್ಲಿ ಲಾಂಗ್ ಪೊಸಿಷನಲ್ಲಿ ಟ್ರೇಡ್ ತಗೋಬೇಕು ಅಂದರೆ ನನಗೆ ಅಪ್ ಟ್ರೆಂಡ್ ಕನ್ಫರ್ಮೇಷನ್ ಸಿಗಬೇಕು.
ಯಾಕಂದರೆ ಡೌನ್ ಟ್ರೆಂಡಲ್ಲಿ ಏನಾದರೂ ನಾನು ಲಾಂಗ್ ಪೊಸಿಷನ್ ತೊಗೊಂಡ್ರೆ ನನಗೆ ಲಾಸ್ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ನಾನು ಲಾಂಗ್ ಪೊಸಿಷನ್ ತಗೋಬೇಕು ಅಂದಾಗ ನನಗೆ ಅಪ್ ಟ್ರೆಂಡ್ ಕನ್ಫರ್ಮೇಷನ್ ಸಿಗಬೇಕು. ಸೊ ಅದನ್ನು ಕರೆಂಟ್ ಪ್ರೈಸ್ ಮುಂದೆ ಯಾವ ಟ್ರೆಂಡಲ್ಲಿದೆ ಅಂತ ನಾನು ಅನಾಲಿಸಿಸ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಇಲ್ಲಿ ಈ ಅನಾಲಿಸಿಸ್ ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಟ್ರೆಂಡ್ ಕನ್ಫರ್ಮೇಷನ್ ಹೇಗಾಗುತ್ತೆ, ನಮಗೆ ಹೇಗೆ ಗೊತ್ತಾಗುತ್ತೆ ಪ್ರೈಸ್ ಅಪ್ ಟ್ರೆಂಡಲ್ಲಿದೆಯಾ ಡೌನ್ ಟ್ರೆಂಡಲ್ಲಿದೆಯಾ ಅನ್ನೋದಕ್ಕೆ ಇಲ್ಲೊಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಪ್ರೈಸ್ ಯಾವಾಗಲೂ ಅಪ್ ಟ್ರೆಂಡಲ್ಲಿದ್ದಾಗ ಪ್ರೈಸ್ ಯಾವ ರೀತಿ ಹೋಗುತ್ತೆ, ಈ ರೀತಿ ಅಪ್ ಹೋಗುತ್ತೆ, ಒಂದು ಸಣ್ಣ ಪುಲ್ ಬ್ಯಾಕ್ ಬರುತ್ತೆ, ಇಲ್ಲಿಂದ ಅಪ್ ಹೋಗುತ್ತೆ, ಇಲ್ಲೊಂದು ಸಣ್ಣ ಪುಲ್ ಬ್ಯಾಕ್ ಬರುತ್ತೆ, ಮತ್ತೆ ಅಪ್ ಹೋಗುತ್ತೆ. ಈ ರೀತಿ ನಾರ್ಮಲಿ ನಮಗೆ ಪ್ರೈಸನ್ನು ನಾವು ನೋಡ್ಬೋದು ಅಪ್ ಟ್ರೆಂಡಲ್ಲಿ. ಅದೇ ಡೌನ್ ಟ್ರೆಂಡಲ್ಲಿದ್ದಾಗ ಪ್ರೈಸ್ ಈ ರೀತಿ ಡೌನ್ ಹೋಗುತ್ತೆ, ಪುಲ್ ಬ್ಯಾಕ್ ಬರುತ್ತೆ, ಮತ್ತೆ ಡೌನ್ ಹೋಗುತ್ತೆ, ಪುಲ್ ಬ್ಯಾಕ್ ಬರುತ್ತೆ, ಡೌನ್ ಹೋಗುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ, ಈಗ ನೋಡಿ ಈ ಝೋನಲ್ಲಿ ಏನಾಯಿತು, ಇದು ಬಂದ ನಮ್ಮ ಈ ಝೋನ್ನ ಹೈಯೆಸ್ಟ್ ಪಾಯಿಂಟ್ ಅಲ್ವಾ. ಸೊ ಇದು ಬಂದು ಹೈ ಆಯಿತು. ಈ ಝೋನಲ್ಲಿ ಇದೇನಾಯಿತು, ಇದು ಬಂದು ಲೋ ಆಯಿತು, ಲೋಯೆಸ್ಟ್ ಪಾಯಿಂಟ್. ಅದೇ ರೀತಿ ಈ ಝೋನಲ್ಲಿ ಇದು ಹೈ ಪಾಯಿಂಟ್ ಆಯಿತು, ಈ ಝೋನಲ್ಲಿ ಇದೇನಾಯಿತು, ಇದು ಲೋ ಪಾಯಿಂಟ್ ಆಯಿತು. ಸೊ ಇವಾಗ ಏನಾಯಿತು, ಈ ಕರೆಂಟ್ ಹೈ ಪಾಯಿಂಟ್ ಏನಿದೆ ಪ್ರೀವಿಯಸ್ ಹೈಗಿಂತ ಹೈಯರ್ ಲೆವೆಲಲ್ಲಿದೆ, ಕರೆಕ್ಟ್ ಅಲ್ವಾ. ಸೊ ಈ ಹೈ ಏನಿದೆ ಇದಕ್ಕಿಂತ ಹೈಯರ್ ಲೆವೆಲಲ್ಲಿದೆ. ಈ ಝೋನ್ನ ಲೋಯೆಸ್ಟ್ ಪಾಯಿಂಟ್ ಏನಿದೆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ಗಿಂತ ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ ಇದು ಕೂಡ ಹೈಯರ್ ಲೆವೆಲ್ ಇದೆ. ಸೊ ಇದೇನಾಯಿತು, ನಮ್ಮ ಹೈಯರ್ ಲೋ ಆಯಿತು. ಸೊ ಹಾಗಾಗಿ ಈಗ ಟ್ರೆಂಡ್ ಇನ್ ಕೇಸ್ ಇದೇ ರೀತಿ ಕಂಟಿನ್ಯೂ ಆಗಿದ್ರೆ, ಇದು ನಮ್ಮ ಹೈ ಆಗಿದ್ರೆ, ಈ ಝೋನ್ನ ಹೈ ಇದಾಗಿದ್ದು ಈ ಝೋನ್ನ ಲೋ ಇದಾಗಿದ್ರೆ, ಸೊ ಇದು ಕೂಡ ನಮ್ಮ ಪ್ರೀವಿಯಸ್ ಹೈಗಿಂತ ಇದು ಹೈಯರ್ ಲೆವೆಲ್ ಇದೆ, ಈ ಹೈಯೆಸ್ಟ್ ಪಾಯಿಂಟ್. ಈ ಲೋ ಬಂದು ಪ್ರೀವಿಯಸ್ ಲೋಗಿಂತ ಇದು ಬಂದು ಹೈಯರ್ ಲೆವೆಲ್ ಇದೆ ಅಲ್ವಾ. ಸೊ ಹಾಗಾಗಿ ಇದೇನಾಗುತ್ತೆ, ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್. ಸೊ ಅಪ್ ಟ್ರೆಂಡಲ್ಲಿ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ಗಳು ನಮಗೆ ಕನ್ಸಿಸ್ಟೆಂಟ್ ಆಗಿ ಸಿಗ್ತಾ ಹೋಗುತ್ತೆ. ಆವಾಗ ಇದು ನಮಗೆ ಅಪ್ ಟ್ರೆಂಡ್ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ. ಅದೇ ಡೌನ್ ಟ್ರೆಂಡಲ್ಲಿ ಏನಾಗುತ್ತೆ, ಈಗ ನೋಡಿ ಈ ಝೋನಲ್ಲಿ ಹೈಯೆಸ್ಟ್ ಪಾಯಿಂಟ್ ಯಾವುದು, ಇದು ನಮ್ಮ ಹೈಯೆಸ್ಟ್ ಪಾಯಿಂಟ್ ಅಲ್ವಾ. ಅದೇ ರೀತಿ ಈ ಝೋನಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದು ನಮ್ಮ ಲೋಯೆಸ್ಟ್ ಪಾಯಿಂಟ್. ಇದು ಅಗೇನ್ ಈ ಝೋನ್ನ ಹೈ ಪಾಯಿಂಟ್, ಇದು ಈ ಝೋನ್ನ ಲೋ ಪಾಯಿಂಟ್. ಸೊ ಇಲ್ಲೇನಾಯಿತು, ಪ್ರೀವಿಯಸ್ ಹೈಗಿಂತ ಈ ಹೈ ಏನಿದೆ ಲೋವರ್ ಪೊಸಿಷನಲ್ಲಿದೆ, ಈ ಪ್ರೀವಿಯಸ್ ಲೋಗಿಂತ ಈ ಲೋ ಏನಿದೆ ಲೋವರ್ ಪೊಸಿಷನಲ್ಲಿದೆ. ಅಂದರೆ ಇದೇನಾಯಿತು, ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಲೋವರ್ ಹೈ ಮತ್ತು ಲೋವರ್ ಲೋಗಳನ್ನ ಫಾರ್ಮ್ ಮಾಡ್ತಾ ಇದೆ. ಸೊ ಈ ರೀತಿ ಹೈಯರ್ ಹೈ ಹೈಯರ್ ಲೋ ಆದರೆ ಅಪ್ ಟ್ರೆಂಡ್ ಆಯಿತು, ಲೋವರ್ ಹೈಸ್ ಮತ್ತು ಲೋವರ್ ಲೋ ಫಾರ್ಮ್ ಮಾಡ್ತಾ ಇದ್ದಾಗ ಡೌನ್ ಟ್ರೆಂಡ್ ಅಂತ ಕನ್ಫರ್ಮೇಷನ್ ಸಿಗುತ್ತೆ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಇದನ್ನು ಪಾಸ್ ಮಾಡಿ ಮತ್ತೆ ಇನ್ನೊಂದ್ಸರಿ ಪ್ಲೇ ಮಾಡಿ ನೋಡಿ, ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದನ್ನು ಈಗ ಆ್ಯಕ್ಚುಯಲ್ ಚಾರ್ಟಲ್ಲಿ ಹೇಗೆ ಮಾರ್ಕ್ ಮಾಡೋದು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಇವಾಗ ಈ ಹೈಯರ್ ಲೋ ಮತ್ತು ಲೋವರ್ ಲೋಸ್ನ ಮತ್ತು ಲೋವರ್ ಲೋಸ್ ಅಥವಾ ಹೈಯರ್ ಹೈಸ್ ಈ ಟ್ರೆಂಡನ್ನ ಬೇಸಿಕಲಿ ನಾವೀಗ ಮಾರ್ಕ್ ಮಾಡೋಣ. ಸೊ ಈಗ ಪ್ರೈಸ್ ಇಲ್ಲಿಂದ ಮೂವ್ ಆಗಿ ಈ ಹೈಯರ್ ಲೆವೆಲ್ಗೆ ಬಂದಿದೆ, ಮತ್ತೆ ಇಲ್ಲೊಂದು ಪುಲ್ ಬ್ಯಾಕ್ ಸಿಕ್ಕಿದೆ. ಇಲ್ಲಿಂದ ಪ್ರೈಸ್ ಈ ಲೆವೆಲ್ಗೆ ಜಂಪ್ ಆಗಿ ಈ ಲೆವೆಲ್ಗೆ ಒಂದು ಪುಲ್ ಬ್ಯಾಕ್ ಸಿಕ್ಕಿ ಮತ್ತೆ ಈ ಲೆವೆಲ್ಗೆ ಜಂಪ್ ಆಗಿದೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಪುಲ್ ಬ್ಯಾಕ್ ಸಿಕ್ಕಿದೆ, ಮತ್ತೆ ಇಲ್ಲೊಂದು ಸ್ವಿಂಗ್ ಸಿಕ್ಕಿದೆ. ಪ್ರೈಸ್ ಇಲ್ಲಿ ಏನಾಯಿತು, ಇನ್ಸ್ಟೆಡ್ ಆಫ್ ಗೋಯಿಂಗ್ ಬ್ಯಾಕ್ ಅಂದರೆ ಈ ಡೈರೆಕ್ಷನಲ್ಲಿ ಮತ್ತೆ ಮುಂದಕ್ಕೆ ಹೋಗೋ ಬದಲು ಪ್ರೈಸ್ ಏನಾಯಿತು ಡೌನ್ವರ್ಡ್ ಡೈರೆಕ್ಷನ್ಗೆ ಮೂವ್ ಆಯಿತು. ಮತ್ತೆ ಇಲ್ಲೊಂದು ಪುಲ್ ಬ್ಯಾಕ್ ಸಿಕ್ತು, ಮತ್ತೆ ಅಗೇನ್ ಈ ಡೈರೆಕ್ಷನ್ಗೆ ಬಂತು. ಓಕೆ, ಸೊ ಇವಾಗ ಇದು ಈ ಹೈಯರ್ ಲೋನ ಮಾರ್ಕ್ ಮಾಡೋಣ. ಸೊ ಇದ್ರ ಮುಖಾಂತರ ಟ್ರೆಂಡ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಗೆಳೆಯರೆ, ಇಲ್ಲಿ ನಾನು ಏನಂದರೆ ಎಕ್ಸ್ಪ್ಲನೇಷನ್ನ ಈ ಒಂದು ಝೋನಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಮತ್ತೆ ಹಿಂದ್ಗಡೆ ಝೋನ್ಗೆ ಹೋದರೆ ಮತ್ತೆ ಇದು ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಝೋನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ನಾವು ಮುಂದುವರ್ಸೋಣ. ಸೊ ಈಗ ಈ ಝೋನಲ್ಲಿ ನಾವು ಮಾರ್ಕ್ ಮಾಡಿದ್ರೆ ಹೈಯೆಸ್ಟ್ ಪಾಯಿಂಟ್ ಯಾವುದು, ಈ ಝೋನ್ನ ಹೈಯೆಸ್ಟ್ ಪಾಯಿಂಟ್ ಬಂದು ಇದು ಅಲ್ವಾ. ಸೊ ಈ ಝೋನ್ನ ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದು. ಅದೇ ರೀತಿ
ರೀತಿ ಇದು ನಮ್ಮ ಹೈಯೆಸ್ಟ್ ಪಾಯಿಂಟ್, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಈ ಝೋನಲ್ಲಿ ಹೈ ಆಯಿತು, ಈ ಝೋನ್ನ ಲೋ ಆಯಿತು. ಸೊ ಇದು ನಮ್ಮ ಈ ಕ್ಯಾಂಡಲಲ್ಲಿ ನೋಡಿದ್ರೆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ ಯಾವುದಿತ್ತು ಇಲ್ಲಿತ್ತು, ಈಗ ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟ್ ಯಾವುದಿದೆ ಇಲ್ಲೆಲ್ಲೋ ಇದೆ. ಸೊ ಹಾಗಾಗಿ ಇಫ್ ಯು ಸಿ ಇದು ನಮ್ಮ ಪ್ರೀವಿಯಸ್ ಹೈಯರ್ ಲೆವೆಲ್ಗಿಂತ ಜಾಸ್ತಿ ಇರೋದ್ರಿಂದ ಇದನ್ನು ನಾನು ಅಗೇನ್ ಹೈಯರ್ ಹೈ ಅಂತ ಮಾರ್ಕ್ ಮಾಡ್ತೀನಿ. ಇದು ನಮ್ಮ ಪ್ರೀವಿಯಸ್ ಲೋ ಲೆವೆಲ್ಗಿಂತ ಹೈಯರ್ ಲೆವೆಲಲ್ಲಿ ಇರೋದ್ರಿಂದ ಇದನ್ನು ನಾನು ಹೈಯರ್ ಲೋ ಅಂತ ಮಾರ್ಕ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ನಮ್ಮ ಈ ಎಕ್ಸಾಂಪಲ್ಗೆ ಈ ಝೋನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಝೋನಲ್ಲಿ ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ? ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ ಅಲ್ವಾ? ಸೊ ಇದೇನಾಯಿತು? ನಮ್ಮ ಹೈ ಆಯಿತು. ಈ ಝೋನ್ನ ಲೋಯೆಸ್ಟ್ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ಸೊ ಇದೇನಾಯಿತು? ನಮ್ಮ ಝೋನ್ನ ಲೋ ಆಯಿತು. ಸೊ ಈ ಬಾಕ್ಸನ್ನ ಡಿಲೀಟ್ ಮಾಡ್ತೀನಿ. ಸೊ ಇವಾಗ ಇದು ಹೈಯೆಸ್ಟ್ ಹೈ ಆಯಿತು. ಸೊ ಈ ಪಾಯಿಂಟ್ ಏನಾಯಿತು? ಹೈ ಆಯಿತು. ಈ ಪಾಯಿಂಟ್ ಏನಾಯಿತು? ಲೋ ಆಯಿತು. ಸೊ ಇವಾಗ ಇದು ಟ್ರೆಂಡ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಣ. ಹೈಯರ್ ಹೈ ಫಾರ್ಮ್ ಮಾಡುತ್ತಾ ಏನು ಅಂತ ಇದು ಇವಾಗ ಇದನ್ನು ಇಲ್ಲಿ ಅಬ್ಸರ್ವ್ ಮಾಡೋಣ, ಯಾವ ರೀತಿ ನಾವು ಹೈಯರ್ ಹೈ ಮಾರ್ಕ್ ಮಾಡ್ಬೋದು ಅನ್ನೋದನ್ನು. ಈಗ ನೋಡಿ, ಪ್ರೈಸ್ ಇಲ್ಲಿಂದ ಅಪ್ಪರ್ ಡೈರೆಕ್ಷನ್ಗೆ ಹೋಯ್ತು, ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಸಿಕ್ತು. ಅಗೇನ್ ಇಲ್ಲಿಂದ ಏನಾಯಿತು? ಪ್ರೈಸ್ ರಿವರ್ಸ್ ಆಗಿ ಇಲ್ಲೊಂದು ಲೋ ಫಾರ್ಮ್ ಮಾಡ್ತು. ಮತ್ತು ಈ ಪ್ರೀವಿಯಸ್ ಹೈ ಏನಿದೆ, ಈ ಪ್ರೀವಿಯಸ್ ಹೈನ ಇದು ಬ್ರೇಕ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ಹೈ ಫಾರ್ಮ್ ಆಗಿ ಮತ್ತೆ ಇಲ್ಲೊಂದು ಪುಲ್ ಬ್ಯಾಕ್ ಸಿಕ್ತು. ಸೊ ಪ್ರೈಸ್ ಈ ರೀತಿ ಮೂವ್ ಆದಾಗ ಏನಾಯಿತು? ಈ ನಮ್ಮ ಪ್ರೀವಿಯಸ್ ಹೈಯರ್ ಪಾಯಿಂಟ್ ಏನಿದೆ ಇದನ್ನ ಬ್ರೇಕ್ ಮಾಡ್ತು. ಸೊ ಅವಾಗ ಬ್ರೇಕ್ ಆದಾಗ ಏನಾಯಿತು? ಈ ಪೊಸಿಷನ್ ಬಂದು, ಈ ಝೋನ್ ಬಂದು, ಈ ಲೆವೆಲ್ ಬಂದು ನಮಗೆ ಹೈಯರ್ ಲೋ ಆಯಿತು. ಈ ಹೈಯರ್ ಲೋ ಯಾವಾಗ ಕನ್ಫರ್ಮೇಷನ್ ಆಯ್ತು? ನಮಗೆ ಈ ಒಂದು ಪ್ರೀವಿಯಸ್ ಹೈಯರ್ ಲೆವೆಲ್ ಏನಿತ್ತಲ್ವಾ, ಈ ಹೈಯರ್ ಲೆವೆಲ್ನ ಬ್ರೇಕ್ ಮಾಡಿ ಕ್ಯಾಂಡಲ್ ಇದಕ್ಕಿಂತ ಅಪ್ಪರ್ ಲೆವೆಲಲ್ಲಿ ಹೋಗಿದೆ, ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಮಗೆ ಇದು ಹೈಯರ್ ಲೋ ಅಂತ ಕನ್ಫರ್ಮೇಷನ್ ಸಿಕ್ತು. ಇದು ಹೈಯರ್ ಲೋ ಅಂತ ಯಾವಾಗ ಕನ್ಫರ್ಮೇಷನ್ ಸಿಗ್ತಾ ಇರಲಿಲ್ಲ ಅಂದರೆ, ಇನ್ ಕೇಸ್ ಪ್ರೈಸ್ ಈ ರೀತಿ ಪುಲ್ ಬ್ಯಾಕ್ ಆಗಿ ಮತ್ತೆ ವಾಪಸ್ ಬಂದು ಈ ಲೆವೆಲ್ನ ಬ್ರೇಕ್ ಮಾಡಿದಿರ, ಅಂದರೆ ಈ ಹೈಯರ್ ಲೆವೆಲ್ನ ಬ್ರೇಕ್ ಮಾಡಿದಿರ, ಹೀಗೆ ಡೌನ್ಫಾಲ್ ಆಗಿದ್ದಿದ್ರೆ ಇದು ನಮ್ಮ ಹೈಯರ್ ಲೋ ಆಗ್ತಾ ಇರಲಿಲ್ಲ. ಇದು ಈ ಪ್ರೀವಿಯಸ್ ಹೈಯರ್ ಲೆವೆಲ್ನ ಇದನ್ನು ಬ್ರೇಕ್ ಮಾಡ್ತು ಅನ್ನೋ ಕಾರಣಕ್ಕೆ ಈಗ ನಮ್ಮ ಇದು ಹೈಯರ್ ಲೋ ಲೆವೆಲ್ ಅಂತ ಕನ್ಫರ್ಮೇಷನ್ ಸಿಕ್ತು. ಸೊ ಹಾಗಾಗಿ ಈ ಲೆವೆಲ್ ಏನಾಯ್ತು? ಈಗ ನಮಗೆ ಈ ಲೆವೆಲ್ ಬಂದು ನಮ್ಮ ಹೈಯರ್ ಲೋ ಅಂತ ಆಯಿತು. ಹೈಯರ್ ಲೋ ಅಗೇನ್ ಯಾಕಾಯಿತು? ಈ ಪ್ರೀವಿಯಸ್ ಹೈ ಲೆವೆಲ್ನ ಬ್ರೇಕ್ ಮಾಡ್ತು. ಹಾಗಾಗಿ ಈಗ ಇಲ್ಲಿಂದ ಈ ಪ್ರೀವಿಯಸ್ ಹೈ ಲೆವೆಲ್ ಬ್ರೇಕ್ ಆಗಿ ಪ್ರೈಸ್ ಈ ಲೆವೆಲ್ಗೆ ಹೋಗಿ ಮತ್ತೆ ಇಲ್ಲಿಂದ ಪುಲ್ ಬ್ಯಾಕ್ ಸಿಕ್ತು. ಹಾಗಾಗಿ ಈ ಪುಲ್ ಬ್ಯಾಕ್ ಇಲ್ಲಿ ಹೋಗಿ ಹೈಯೆಸ್ಟ್ ಪಾಯಿಂಟ್ನ ರೀಚ್ ಮಾಡಿ ಇಲ್ಲಿ ಪುಲ್ ಬ್ಯಾಕ್ ಸಿಕ್ಕಿದ್ದಕ್ಕೆ ಇಲ್ಲೇನಾಯಿತು? ನಮಗೆ ಇದು ನಮ್ಮ ಹೈಯರ್ ಹೈ ಅಂತ ಕನ್ಫರ್ಮ್ ಆಯಿತು. ಯಾಕಂದರೆ ಈ ಝೋನ್ನಲ್ಲಿರೋ ಹೈಯೆಸ್ಟ್ ಪಾಯಿಂಟ್ ಇದು, ಈ ಹೈಯೆಸ್ಟ್ ಪಾಯಿಂಟ್ ಬಂದು ಈ ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟ್ಗಿಂತ ಮೇಲ್ಗಡೆ ಇದೆ. ಹಾಗಾಗಿ ಇದು ಬಂದು ನಮ್ಮ ಹೈಯರ್ ಹೈ ಆಯಿತು. ಸೊ ಇಲ್ಲಿ ಅಗೇನ್ ಈ ಹೈಯರ್ ಹೈ ಹೇಗೆ ಕನ್ಫರ್ಮ್ ಆಯಿತು ಅಂದರೆ ಇಲ್ಲೊಂದು ಪುಲ್ ಬ್ಯಾಕ್ ಬಂತು. ಹಾಗಾಗಿ ಈ ಹೈಯರ್ ಹೈ ಕನ್ಫರ್ಮ್ ಆಯಿತು. ಸೊ ಅಲ್ಲಿಂದ ಮತ್ತೆ ಒಂದು ಪುಲ್ ಬ್ಯಾಕ್ ಸಿಕ್ಕಿ ಡೈರೆಕ್ಟಾಗಿ ಇದು ಮತ್ತೆ ಅಪ್ಪರ್ ಡೈರೆಕ್ಷನ್ಗೆ ಹೋಯಿತು. ಈಗ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ದಯವಿಟ್ಟು ಗಮನಿಸಿ. ಈಗ ಇಲ್ಲೇನಾಯಿತು? ಪ್ರೈಸ್ ಬಂದು ಈ ರೀತಿ ಅಪ್ವರ್ಡ್ ಡೈರೆಕ್ಷನ್ಗೆ ಹೋಯ್ತು, ಪುಲ್ ಬ್ಯಾಕ್ ಬಂತು, ಮತ್ತೆ ಅಪ್ವರ್ಡ್ ಡೈರೆಕ್ಷನ್ಗೆ ಹೋಯ್ತು, ಮತ್ತೆ ಪುಲ್ ಬ್ಯಾಕ್ ಬಂತು, ಮತ್ತೆ ಇಲ್ಲಿಂದ ಅಪ್ವರ್ಡ್ ಡೈರೆಕ್ಷನ್ಗೆ ಹೋಯ್ತು. ಅಗೇನ್ ಇಲ್ಲೇನಾಯಿತು? ಈ ಪ್ರೀವಿಯಸ್ ಹೈಯರ್ ಹೈ ಲೆವೆಲ್ ಏನಿದೆ, ಈ ಲೆವೆಲ್ನ ಇದು ಬ್ರೇಕ್ ಮಾಡಿ ಮೇಲ್ಗಡೆ ಹೋಯ್ತು. ಸೊ ಏನಾಯಿತು? ಇದು ಅಪ್ ಟ್ರೆಂಡ್ನ ಕನ್ಫರ್ಮೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಈ ಲೆವೆಲ್ ಏನಾಗುತ್ತೆ? ಅವಾಗ ಈ ಲೆವೆಲ್ ಮತ್ತೆ ನಮ್ಮ ಹೈಯರ್ ಲೋ ಆಗುತ್ತೆ. ಇದು ಹೈಯರ್ ಲೋ ಅಂತ ಹೇಗೆ ಕನ್ಫರ್ಮೇಷನ್ ಆಯಿತು? ಪ್ರೈಸ್ ಇಲ್ಲಿ ಪುಲ್ ಬ್ಯಾಕ್ ಆಗಿ ಮತ್ತೆ ರಿವರ್ಸ್ ತಗೊಂಡಾಗ ಪ್ರೀವಿಯಸ್ ಹೈಯರ್ ಹೈ ಲೆವೆಲ್ನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದಾಗ ಏನಾಯಿತು? ಇದು ನಮ್ಮ ಹೈಯರ್ ಲೋ ಅಂತ ಕನ್ಫರ್ಮೇಷನ್ ಆಯಿತು ಅಲ್ವಾ? ಸೊ ಹಾಗಾಗಿ ಈ ಟ್ರೆಂಡ್ನ ಸೆಕೆಂಡ್ ಹೈಯರ್ ಲೋ ಎಲ್ಲಿ ಫಾರ್ಮ್ ಆಯಿತು? ಇಲ್ಲಿ ಫಾರ್ಮ್ ಆಯಿತು. ಸೊ ಈಗ ಏನಾಗುತ್ತೆ? ಈ ಹೈಯರ್ ಲೋ ಏನಾಗ್ಬಿಡುತ್ತೆ? ನಮಗೆ ಈ ಹೈಯರ್ ಲೋ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಪ್ರೈಸ್ ಇನ್ ಕೇಸ್ ಏನಾದರೂ ಈ ಹೈಯರ್ ಲೋನ ಬ್ರೇಕ್ ಮಾಡಿದ್ರೆ ಆವಾಗ ಟ್ರೆಂಡ್ ರಿವರ್ಸ್ ಆಗಿದೆ ಅನ್ನೋದು ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಆವಾಗ ಮತ್ತೆ ಈ ಚಾರ್ಟನ್ನು ನೋಡೋಣ.
ಸೊ ಪ್ರೈಸ್ ಈ ರೀತಿ ಪುಲ್ ಬ್ಯಾಕ್ ಆಗಿ ಹೈಯರ್ ಹೈ ಹೈಯರ್ ಲೋ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು. ಈಗ ಪ್ರೈಸ್ ಇಲ್ಲಿಂದ ಪುಲ್ ಬ್ಯಾಕ್ ಆಯಿತು, ಬಂದು ಆಲ್ಮೋಸ್ಟ್ ನಮ್ಮ ಹೈಯರ್ ಲೋ ಲೆವೆಲ್ ಏನಿದೆ ಅದನ್ನು ಬ್ರೇಕ್ ಮಾಡಿಲ್ಲ. ಬ್ರೇಕ್ ಮಾಡಿದ್ರೆ ಜಸ್ಟ್ ಅದನ್ನು ಟಚ್ ಮಾಡಿ ಅಲ್ಲಿಂದ ರಿವರ್ಸ್ ಸ್ವಿಂಗ್ ತಗೊಂತು. ರಿವರ್ಸ್ ಸ್ವಿಂಗ್ ತಗೊಂಡು ಈ ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿದ್ರೆ ಇದು ಮತ್ತೆ ಅಪ್ ಟ್ರೆಂಡ್ ಅಂತ ನಮಗೆ ಕನ್ಫರ್ಮೇಶನ್ ಸಿಕ್ಕಿರೋದು. ಆದರೆ ಇದು ಈ ಪ್ರೀವಿಯಸ್ ಹೈಯರ್ ಹೈನ ಬ್ರೇಕ್ ಮಾಡದಿರಾ, ಈ ಪ್ರೀವಿಯಸ್ ಹೈಯರ್ ಲೆವೆಲ್ನ ಇದು ಬ್ರೇಕ್ ಮಾಡದಿರಾ ಸೀದಾ ಡೌನ್ಫಾಲ್ ಆಗಿ ಇಲ್ಲಿಂದ ಒಂದು ಸ್ವಿಂಗ್ ತಗೊಂಡು ಡೌನ್ವರ್ಡ್ ಡೈರೆಕ್ಷನ್ಗೆ ಮೂವ್ಮೆಂಟ್ ಶುರು ಮಾಡ್ತು. ಸೊ ಈಗ ಇಲ್ಲಿ ಏನಾಯ್ತು, ಟ್ರೆಂಡ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಹೇಗೆ ಕನ್ಫರ್ಮ್ ಆಯಿತು ಅಂದರೆ ನಮಗೆ ಈ ಪ್ರೀವಿಯಸ್ ಲೋವರ್ ಹೈ ಲೆವೆಲ್ ಏನಿದೆ, ಈ ಲೋವರ್ ಹೈ ಲೆವೆಲ್ನ ಈ ಒಂದು ಕ್ಯಾಂಡಲ್ ನೋಡಿ, ಲೋವರ್ ಹೈ ಲೆವೆಲ್ ಕೆಳಗೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ಹಾಗಾಗಿ ನಮಗೆ ಒಂದು ಟ್ರೆಂಡ್ ಕನ್ಫರ್ಮೇಷನ್ ಸಿಕ್ತು. ಸೊ ಇಲ್ಲಿ ನೀವು ಈ ಲೈನನ್ನು ಮಾರ್ಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಏನಿದೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಈ ಲೆವೆಲ್ನ ಕೆಳಗಡೆ ಕ್ಲೋಸ್ ಆಗಿದೆ. ನಮಗೆ ಟ್ರೆಂಡ್ ರಿವರ್ಸ್ ಆಗಿದೆ ಅನ್ನೋದು ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ ಅಂದರೆ ಕ್ಯಾಂಡಲ್ ಈ ರೀತಿ ನಮಗೆ ಕಂಪ್ಲೀಟ್ ಆಗಿ ಆ ಒಂದು ಲೆವೆಲ್ನ ಕೆಳಗೆ ಕ್ಲೋಸ್ ಆಗಬೇಕು. ಒಂದೊಂದ್ಸರಿ ಏನಾಗುತ್ತೆ, ಇಲ್ಲಿಂದ ಹೀಗೆ ಇಲ್ಲಿ ತನಕ ಕೆಳಗಡೆ ಬಂದು ಮತ್ತೆ ರಿವರ್ಸ್ ಆಗೋಗುತ್ತೆ ಈ ರೀತಿ ಅಲ್ವಾ. ಈ ರೀತಿ ಒಂದು ವಿಕ್ಕನ್ನು ಫಾರ್ಮ್ ಮಾಡಿ ರಿವರ್ಸ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಪಕ್ಕಾ ರಿವರ್ಸಲ್. ಸೊ ಇದು ಪರ್ಫೆಕ್ಟ್ ರಿವರ್ಸಲ್ ಆಗಬೇಕು ಅಂದರೆ ಕ್ಯಾಂಡಲ್ ನಮಗೆ ಈ ರೀತಿ ಆ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಆ ಹೈಯರ್ ಲೋ ಲೆವೆಲ್ ಕೆಳಗಡೆ ಕ್ಲೋಸ್ ಆಗಬೇಕು. ಸೊ ಇಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಟ್ರೆಂಡ್ ರಿವರ್ಸಲ್ ಆಗಿರೋದು ಕನ್ಫರ್ಮೇಷನ್ ಆಗಿದೆ. ಇನ್ ಕೇಸ್ ಟ್ರೆಂಡ್ ಇಲ್ಲೇ ರಿವರ್ಸ್ ಆಗಬೇಕು ಅಂತ ಏನಿಲ್ಲ. ಇನ್ ಕೇಸ್ ಏನಾದರೂ ಟ್ರೆಂಡ್ ಈ ರೀತಿ ಹೋಗಿ, ಈಗ ಉದಾಹರಣೆಗೆ ಇಲ್ಲಿ ಈ ರೀತಿ ಕ್ಯಾಂಡಲ್ ಕ್ಲೋಸ್ ಆಯಿತು ಮೇಲ್ಗಡೆ ಅಂತ ಇಟ್ಕೊಳ್ಳಿ, ಆದರೆ ಪ್ರೈಸ್ ಇಲ್ಲಿಂದ ಹೋಗಿ ನೆಕ್ಸ್ಟ್ ಮತ್ತಿಲ್ಲೆಲ್ಲೋ ಪುಲ್ ಬ್ಯಾಕ್ ಆಗಿ ಮತ್ತಿಲ್ಲೆಲ್ಲೋ ಕ್ಲೋಸ್ ಆಗಿದ್ರು ಅಂದರೆ ಕ್ಯಾಂಡಲ್ ಈ ಲೆವೆಲಲ್ಲೆಲ್ಲೋ ಬಂದು ಕ್ಲೋಸ್ ಆಗಿದ್ರು ಇದು ಕೂಡ ನಮಗೆ ಟ್ರೆಂಡ್ ರಿವರ್ಸಲ್ ಅಂತಾನೆ ಕನ್ಫರ್ಮೇಷನ್ ಸಿಕ್ಕಿರೋದು. ಆದರೆ ಟ್ರೆಂಡ್ ಅಲ್ಲೆಲ್ಲೂ ಹೋಗ್ದಿರ ಡೈರೆಕ್ಟ್ ಆಗಿ ಇಲ್ಲೇ ಟ್ರೆಂಡ್ ರಿವರ್ಸಲ್ ಕೊಟ್ಟಿದೆ. ಸೊ ಏನಾಯ್ತು, ಇಲ್ಲಿ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಇದನ್ನ ಬ್ರೇಕ್ ಮಾಡಿದ್ದಕ್ಕೆ ಇಲ್ಲಿ ನಮ್ಗೆ ಏನು ಕನ್ಫರ್ಮೇಷನ್ ಸಿಕ್ತು ಅಂದರೆ ಪ್ರೈಸ್ ಇವಾಗ ಅಗೇನ್ ಇಲ್ಲಿ ಹೈಯರ್ ಹೈ ಮಾಡಿತ್ತು. ಈ ಹೈಯರ್ ಹೈ ಹೇಗೆ ಕನ್ಫರ್ಮ್ ಆಯಿತು ಅಂದರೆ ಪುಲ್ ಬ್ಯಾಕ್ ಬಂತು, ಪ್ರೀವಿಯಸ್ ಲೋ ಲೆವೆಲಿಂದ ಹೈಯರ್ ಲೆವೆಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಪುಲ್ ಬ್ಯಾಕ್ ಬಂತು. ಈ ಪುಲ್ ಬ್ಯಾಕ್ ಬಂದಾಗ ಇದು ಹೈಯರ್ ಹೈ ಕನ್ಫರ್ಮ್ ಆಯಿತು. ಆದರೆ ಇಲ್ಲಿಂದ ಪ್ರೈಸ್ ಹೈಯರ್ ಹೈ ಮಾಡೋ ಬದಲು ಏನು ಮಾಡ್ತಾ ಇದೆ, ಇಲ್ಲಿ ಪ್ರೈಸ್ ಲೋವರ್ ಹೈ ಮಾಡ್ತಾ ಇದೆ. ಇದು ಲೋವರ್ ಹೈ ಅಂತ ಹೇಗೆ ಕನ್ಫರ್ಮ್ ಆಯಿತು, ಇಲ್ಲಿಂದ ಪುಲ್ ಬ್ಯಾಕ್ ಬಂತು. ಈಗ ಈ ಝೋನಲ್ಲಿ ನೋಡಿ, ಈ ಝೋನಲ್ಲಿ ಹೈಯೆಸ್ಟ್ ಪಾಯಿಂಟ್ ಯಾವುದು, ಹೈಯೆಸ್ಟ್ ಪಾಯಿಂಟ್ ಇದು ಅಲ್ವಾ. ಈ ಝೋನಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವುದು, ಇದು ಅಲ್ವಾ. ಸೊ ಇಲ್ಲಿ ಏನಾಗೋಯ್ತು, ಪ್ರೈಸ್ ಇಲ್ಲಿಂದ ಮೇಲ್ಗಡೆ ಹೋಗೋ ಬದಲು ಪ್ರೈಸ್ ಇಲ್ಲಿಂದ ಸೀದಾ ಕೆಳಗಡೆ ಡೈರೆಕ್ಷನ್ಗೆ ಹೋಯ್ತು. ಸೊ ಹಾಗಾಗಿ ಇದು ಫರ್ದರ್ ಹೈಯರ್ ಹೈ ಮಾಡಲಿಲ್ಲ, ಇದು ಫರ್ದರ್ ಲೋವರ್ ಹೈ ಮಾಡೋಕ್ಕೆ ಶುರುವಾಗಿದೆ. ಸೊ ಇಲ್ಲೇನಾಯಿತು, ಡೈರೆಕ್ಷನ್ ಚೇಂಜ್ ಆಯಿತು. ಸೊ ಇದು ನಮ್ಮ ಲೋವರ್ ಹೈ ಅಂತ ಕನ್ಫರ್ಮೇಷನ್ ಸಿಕ್ತು. ಸೊ ಇಲ್ಲಿಂದ ಏನಾಯಿತು, ಅಗೇನ್ ಪ್ರೈಸ್ ಕೆಳಗಡೆ ಪುಲ್ ಬ್ಯಾಕ್ ಆಗಿ ಇಲ್ಲೊಂದು ಲೋ ಫಾರ್ಮ್ ಮಾಡಿ ಮತ್ತೆ ಇಲ್ಲೊಂದು ರಿವರ್ಸಲ್ ಸ್ವಿಂಗ್ ಕೊಟ್ಟು ಮತ್ತೆ ನೆಗೆಟಿವ್ ಡೈರೆಕ್ಷನ್ಗೆ ಹೋಯಿತು. ಸೊ ಅವಾಗ ಇದೇನಾಯಿತು, ಇದು ಈಗ ಈ ಝೋನ್ನ ಲೋಯೆಸ್ಟ್ ಪಾಯಿಂಟ್, ಆದರೆ ಇದು ಈ ಝೋನ್ನ ಲೋಯೆಸ್ಟ್ ಪಾಯಿಂಟ್ ಇದು. ಇಲ್ಲಿ ಇದೇನಾಗೋಯ್ತು, ಸೊ ಈ ಲೋಗಿಂತ ಈ ಲೋವರ್ ಲೆವೆಲ್ ಇದೆ. ಈಗ ಹೈಯರ್ ಲೋ ಆಗ್ತಾ ಇಲ್ಲ, ಲೋವರ್ ಲೋ ಆಗೋಯ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಮಗೆ ಟ್ರೆಂಡ್ ಕನ್ಫರ್ಮೇಷನ್ ಏನು ಸಿಕ್ತು ಅಂದರೆ, ಟ್ರೆಂಡ್ ಈಗ ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಗಿರೋದು ಇಲ್ಲಿ ಕನ್ಫರ್ಮೇಷನ್ ಸಿಕ್ತು. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಹೇಳಿದ್ನಲ್ಲ, ಹೈಯರ್ ಹೈಸ್ ಹೈಯರ್ ಲೋಸ್ ಮಾಡ್ತಾ ಇದ್ರೆ ಟ್ರೆಂಡ್ ಇದು ಅಪ್ ಟ್ರೆಂಡ್, ಲೋವರ್ ಲೋಸ್ ಅಂಡ್ ಲೋವರ್ ಹೈಸ್ ಮಾಡ್ತಾ ಹೋಗ್ತಾ ಇದ್ರೆ ಇದು ನಮಗೆ ಡೌನ್ ಟ್ರೆಂಡ್. ಸೊ ಹಾಗಾಗಿ ಇಲ್ಲಿ ನೋಡಿ, ಲೋವರ್ ಹೈಸ್ ಆ್ಯಂಡ್ ಲೋವರ್ ಲೋಸ್ ಮಾಡ್ತಾ ಇದೆ. ಸೊ ಇದು ನಮಗೆ ಡೌನ್ ಟ್ರೆಂಡ್ ಅಂತ ಕನ್ಫರ್ಮೇಷನ್ ಆಯಿತು.
ಅಲ್ವಾ. ಸೊ ಇಲ್ಲಿ ಒನ್ ಮೋರ್ ಮೇಜರ್ ಪಾಯಿಂಟ್ ನಾನು ಏನು ಹೇಳಬೇಕು ಅಂದರೆ, ಸೊ ಈ ಪಾಯಿಂಟಲ್ಲಿ ನಮಗೆ ಬ್ರೇಕ್ ಆಯ್ತಲ್ವಾ. ಸೊ ಈ ಬ್ರೇಕಿಂಗ್ ಪಾಯಿಂಟ್ನ ನಾವು ಏನಂತ ಕರಿತೀವಿ ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಸಿಂಪ್ಲಿ ಟ್ರೆಂಡ್ ರಿವರ್ಸಲ್ ಪಾಯಿಂಟ್. ಆಯ್ತಾ. ಸೊ ಇದನ್ನ ಇಲ್ಲಿ ತನಕ ಸ್ಟ್ರೆಚ್ ಮಾಡೋಣ. ಇದು ನಮ್ಮ ಅನುಕೂಲಕ್ಕೆ ಜಸ್ಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಚಾರ್ಟ್ನ ಈ ರೀತಿ ಮೂವ್ ಮಾಡೋಣ. ಸೊ ಇಲ್ಲಿ ಏನಾಯಿತು, ಈ ಪಾಯಿಂಟಲ್ಲಿ ಟ್ರೆಂಡ್ ರಿವರ್ಸಲ್ ಕನ್ಫರ್ಮೇಷನ್ ಆಗೋಯ್ತು. ಆಯ್ತಾ. ಈ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಇದು ಬ್ರೇಕ್ ಆಗಿ ನಾನು ಹೇಳ್ದಂಗೆ ಕ್ಯಾಂಡಲ್ ಕ್ಲೋಸ್ ಆಯಿತು. ಕ್ಯಾಂಡಲ್ ಕ್ಲೋಸ್ ಆಗಿದ್ದಕ್ಕೆ ಈ ಲೆವೆಲ್ ಏನಾಯಿತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಟ್ರೆಂಡ್ ರಿವರ್ಸಲ್ ಝೋನ್ ಆಗೋಯ್ತು. ಸೊ ಇಲ್ಲಿ ನಮಗೆ ರಿವರ್ಸಲ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಟ್ರೆಂಡ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಹೈಯರ್ ಲೋಸ್ ಫಾರ್ಮ್ ಆಗ್ತಾ ಹೋಗುತ್ತೆ ಟ್ರೆಂಡಲ್ಲಿ, ಅಪ್ ಟ್ರೆಂಡಲ್ಲಿ. ಸೊ ಇಲ್ಲಿರೋ ಹೈಯರ್ ಲೋಸನ್ನು ಇನ್ ಕೇಸ್ ಟ್ರೆಂಡ್ ಏನಾದರೂ ಬ್ರೇಕ್ ಮಾಡಿ ಕ್ಯಾಂಡಲ್ ಈ ಲೆವೆಲ್ನ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಇದು ನಮ್ಮ ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್. ಆಯಿತಾ. ಪ್ರೀವಿಯಸ್ ಹೈಯರ್ ಲೋನ ಕೆಳಗೆ ಕ್ಲೋಸ್ ಆಯಿತು ಅಂದಾಗ ಇಲ್ಲಿ ನಮಗೆ ಟ್ರೆಂಡ್ ರಿವರ್ಸಲ್ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇದು ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡ್ಗೆ ಮೂವ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಟ್ರೆಂಡ್ ಆಲ್ರೆಡಿ ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡ್ಗೆ ಶಿಫ್ಟ್ ಆಯಿತು. ಸೊ ಇಲ್ಲಿ ನಾನು ಲಾಂಗ್ ಪೊಸಿಷನ್ನ ತಗೊಂಡ್ರೆ 100% ನನಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡಿಲ್ಲ. ಸೊ ನಾನು ಲಾಂಗ್ ಪೊಸಿಷನ್ ಟ್ರೇಡ್ ಎಂಟ್ರಿ ಮಾಡಬೇಕು ಅಂದರೆ ನನಗೆ ಕನ್ಫರ್ಮೇಷನ್ ಏನು ಸಿಗಬೇಕು ಅಂದರೆ, ಈ ಒಂದು ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಏನಿದೆ, ಈ ಚಾಕ್ ಅಂತ ಏನಿದೆ, ಈ ಚಾಕ್ ಲೆವೆಲ್ನ ಮೇಲೆ ನನಗೊಂದು ಕ್ಯಾಂಡಲ್ ಕ್ಲೋಸರ್ ಸಿಗಬೇಕು, ಮತ್ತೆ ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಸಿಗಬೇಕು. ಆ ಪುಲ್ ಬ್ಯಾಕ್ ಆಗಿ ಅಲ್ಲಿಂದ ಮತ್ತೆ ಒಂದು ರಿವರ್ಸಲ್ ಕ್ಯಾಂಡಲ್ ಸಿಗಬೇಕು ನನಗೆ. ಸೊ ಟ್ರೆಂಡ್ ಈ ರೀತಿ ಚಾಕ್ ಲೆವೆಲ್ ಅಥವಾ ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಮೇಲೆ ಹೋಗಬೇಕು, ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಬರಬೇಕು, ಮತ್ತೆ ಅಲ್ಲಿಂದ ಒಂದು ರಿವರ್ಸಲ್ ಪಾಯಿಂಟ್ ಬರಬೇಕು. ಸೊ ನಾನು ಇಲ್ಲಿ ಎಂಟ್ರಿ ತಗೋತೀನಿ. ಸೊ ಇದು ನನ್ನ ಸ್ಟ್ರಾಟಜಿ ಆಗಿತ್ತು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರೈಸ್ ಬಂದು ಈ ಲೆವೆಲ್ಗೆ ಬಂದ ತಕ್ಷಣ ಈ ಝೋನಲ್ಲಿ ರೇಂಜ್ ಬೌಂಡ್ ಆಗಿದೆ. ಸೊ ಇಲ್ಲಿ ಯಾವುದೇ ಒಂದು ಕ್ಲಿಯರ್ ಟ್ರೆಂಡ್ ಇಲ್ಲ. ಇಲ್ಲಿಂದ ಡೌನ್ ಟ್ರೆಂಡ್ಗೂ ಮೂವ್ ಆಗ್ತಾ ಇಲ್ಲ, ಅಪ್ ಟ್ರೆಂಡ್ಗೂ ಮೂವ್ ಆಗ್ತಾ ಇಲ್ಲ. ಸೊ ಪ್ರೈಸ್ ಬಂದು ಈ ರೇಂಜಲ್ಲೇ ಆಟ ಆಡ್ತಾ ಇತ್ತು. ಈಗ ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಲೋ ಮಾಡ್ತು, ಲೋ ಇಲ್ಲಿಂದ ಈ ಲೋ ಇಂದ ಮತ್ತೆ ಈ ಹೈ ಹೋಯ್ತು, ಇಲ್ಲಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ಸಿಕ್ತು, ಮತ್ತೆ ಹೈ ಹೋಯ್ತು, ಮತ್ತೆ ಪುಲ್ ಬ್ಯಾಕ್ ಸಿಕ್ತು, ಮತ್ತೆ ಹೈ. ಸೊ ಈ ರೇಂಜಲ್ಲೇ ಈ ಪ್ರೈಸ್ ಆಟ ಆಡ್ತಾ ಇತ್ತು. ಆಯ್ತಾ. ಸೊ ಇದಾದ ಮೇಲೆ ಏನಾಯಿತು, ನನಗೆ ಈ ಒಂದು ಕ್ಯಾಂಡಲಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಪರ್ಫೆಕ್ಟ್ ನೋಡಿ, ಈ ಕ್ಯಾಂಡಲ್ ನನಗೆ ಪರ್ಫೆಕ್ಟ್ ಆಗಿ ಈ ಒಂದು ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಅಥವಾ ಚಾಕ್ ಪಾಯಿಂಟ್ ಮೇಲೆ ನನಗೊಂದು ಕ್ಯಾಂಡಲ್ ಕ್ಲೋಸರ್ ಸಿಕ್ತು. ಸೊ ಈ ಕ್ಯಾಂಡಲ್ ಕ್ಲೋಸರ್ ಸಿಕ್ಕಾದ್ಮೇಲೆ ನಾನೇನು ಹೇಳಿದೆ, ನನಗೊಂದು ಪುಲ್ ಬ್ಯಾಕ್ ಬರಬೇಕು ಅಂತ. ಸೊ ಅದರ ನೆಕ್ಸ್ಟ್ ಕ್ಯಾಂಡಲನ್ನು ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಅನ್ಕೊಂಡ ಹಾಗೆ ಇಲ್ಲೊಂದು ಪುಲ್ ಬ್ಯಾಕ್ ಕ್ಯಾಂಡಲ್ ಬಂತು. ನನಗೆ ಪುಲ್ ಬ್ಯಾಕ್ ಬಂದಾದ್ಮೇಲೆ ಅಗೇನ್ ಇಲ್ಲೊಂದು ರಿವರ್ಸಲ್ ಸಿಕ್ತು. ಸೊ ನನಗೆ ಇದು ಕನ್ಫರ್ಮೇಷನ್ ಏನಾಯಿತು ಅಂದರೆ, ಓಕೆ ದಿಸ್ ಈಸ್ ಮೈ ಎಂಟ್ರಿ ಪಾಯಿಂಟ್ ಅಂತೇಳಿ ಓಕೆ ಇದು ನನ್ನ ಎಂಟ್ರಿ ಪಾಯಿಂಟ್ ಆಗಿರುತ್ತೆ ಅಂತೇಳಿ ನಾನೇನು ಮಾಡಿದೆ, ಇಲ್ಲಿ ನಾನು ಟ್ರೇಡನ್ನು ಎಂಟ್ರಿ ತಗೊಂಡೆ. ಓಕೆ. ಸೊ ಈ ಪಾಯಿಂಟಲ್ಲಿ ನಾನು ಟ್ರೇಡ್ ಎಂಟ್ರಿ ಮಾಡಿದೆ. ನಾನು ಎಂಟ್ರಿ ಮಾಡಾದ ಮೇಲೆ ಪ್ರೈಸ್ ಯಾವ ರೀತಿ ಮೂವ್ ಆಯಿತು ಅಂತ ನೋಡೋಣ. ಸೊ ಈಗ ಇಲ್ಲಿ ನಾನು ಎಂಟ್ರಿ ಮಾಡಿದೆ. ಅಗೇನ್ ಎಂಟ್ರಿ ಹೇಗೆ ಕನ್ಫರ್ಮೇಷನ್ ಆಯಿತು, ಪ್ರೈಸ್ ಬಂದು ಪ್ರೀವಿಯಸ್ ಚಾಕ್ ಅಥವಾ ಟ್ರೆಂಡ್ ರಿವರ್ಸಲ್ ಪಾಯಿಂಟ್ ಅನ್ನು ಬ್ರೇಕ್ ಮಾಡಿದಾಗ ನಮ್ಗೆ ಏನಂತ ಆಗುತ್ತೆ, ನಮಗೆ ಇದು ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಬರಬೇಕು ಅಂದ್ರೆ ಈ ಲೆವೆಲ್ ಕ್ರಾಸ್ ಆಗಬೇಕು ಅಂತ ಹೇಳಿದೆ. ಸೊ ಇವಾಗ ನನಗೆ ಇದು ಈ ಲೆವೆಲ್ ಮೇಲೆ ಕ್ರಾಸ್ ಆಯಿತು ಅಂದ್ರೆ ಇದು ಅಪ್ ಟ್ರೆಂಡ್ ಅಂತ ಕನ್ಫರ್ಮೇಷನ್ ಸಿಗುತ್ತೆ ಅಲ್ವಾ. ಇಲ್ಲ ಅಂದ್ರೆ ಇದು ಡೌನ್ ಟ್ರೆಂಡ್ ಅಲ್ಲೇ ಇದೆ. ಈ ಪಾಯಿಂಟ್ ವರೆಗೂ ಇದು ಇನ್ನೂ ಅಪ್ ಟ್ರೆಂಡ್ ಅಂತ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಯಾವಾಗ ಈ ಪಾಯಿಂಟ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಯಿತೋ ಆವಾಗ ನಮಗೆ ಅಪ್ ಟ್ರೆಂಡ್ ಅಂತ ಕನ್ಫರ್ಮೇಷನ್ ಸಿಕ್ತು ಅಲ್ವಾ. ಸೊ ನನಗೆ ಇಲ್ಲಿ ಟ್ರೇಡ್ ಕನ್ಫರ್ಮೇಷನ್ ಸಿಕ್ಕಿದಾಗ ನಾನು ಟ್ರೇಡ್ನ ಎಂಟ್ರಿ ತಗೊಂಡೆ.
ಅಪ್ ಟ್ರೇಡ್ ಅಂತ ಕನ್ಫರ್ಮೇಷನ್ ಸಿಕ್ಕಿದಾಗ ಅದಾದಮೇಲೆ ಪ್ರೈಸ್ ಅಲ್ಲಿಂದ ನನಗೆ ಆಲ್ಮೋಸ್ಟ್ ನಾನು ಈ ಲೆವೆಲಲ್ಲಿ ಟ್ರೇಡ್ ಎಕ್ಸಿಟ್ ಮಾಡಿದೆ, ನನಗೆ ಅರೌಂಡ್ 42,000 ಅಷ್ಟು ನನಗೆ ಪ್ರಾಫಿಟ್ ಬಂತು. ಸೊ ಈ ಟ್ರೇಡ್ನ ಯಾಕೆ ಇಲ್ಲಿ ಎಕ್ಸಿಟ್ ಮಾಡಿದೆ ಅನ್ನೋದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಹೇಳ್ತೀನಿ. ಈ ಒಂದು ಪಾಯಿಂಟನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರೈಸ್ ನೋಡಿ, ಇಲ್ಲಿ ರಿವರ್ಸಲ್ ಆದಾಗ ಈ ಎರಡು ಝೋನನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈ ಎರಡು ಕ್ಯಾಂಡಲ್ನ, ಇದು ಬಂದು ಸ್ಟ್ರಾಂಗ್ ರಿಜೆಕ್ಷನ್ ಝೋನ್ಸ್. ನಮಗೆ ಈ ಕ್ಯಾಂಡಲ್ ಯಾಕೆ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ, ಈ ಕ್ಯಾಂಡಲ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಇಂಪಲ್ಸ್ ಮೂವ್ ಬಂದಿದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಮೇಜರ್ ಕ್ಯಾಂಡಲ್ ಇದೆ, ಅದು ಇಲ್ಲಿರೋ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್. ಓಕೆ, ಸೊ ಈ ಗ್ರೀನ್ ಕ್ಯಾಂಡಲ್ನ ನಾನು ಯಾಕೆ ಮಾರ್ಕ್ ಮಾಡಿದೆ ಅಂದರೆ, ಇದನ್ನ ಆರ್ಡರ್ ಬ್ಲಾಕ್ ಕ್ಯಾಂಡಲ್ ಅಂತ ಕೂಡ ನಾವು ಕರಿಬೋದು. ಇಲ್ಲಿ ಏನಾಗುತ್ತೆ ನೋಡಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಏನು ಮಾಡ್ತಾರೆ, ಅವರಿಗೆ ಲಿಕ್ವಿಡಿಟಿ ಬೇಕು. ಇವಾಗ ಇಲ್ಲಿಂದ ಪ್ರೈಸ್ ಕನ್ಸಿಸ್ಟೆಂಟ್ ಆಗಿ ಬೈ ಮಾಡಿರ್ತಾರೆ, ಅವರು ಪ್ರಾಫಿಟ್ ಬುಕ್ ಮಾಡಬೇಕು, ಸೆಲ್ ಮಾಡಬೇಕು. ಸೆಲ್ ಮಾಡೋದಕ್ಕೆ ಬೈಯರ್ಸ್ ಬೇಕು, ಎನಫ್ ಬೈಯರ್ಸ್ ಬೇಕಲ್ವಾ, ಅವಾಗ ಮಾತ್ರನೇ ಅವ್ರು ಸೆಲ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಬೈಯರ್ಸ್ನ ಹೇಗೆ ಟ್ರ್ಯಾಪ್ ಮಾಡೋದು ಅಂದರೆ, ಈ ರೀತಿ ಒಂದು ಟ್ರೆಂಡ್ನ ಆಪೋಸಿಟ್ ಡೈರೆಕ್ಷನ್ ಒಂದು ಗ್ರೀನ್ ಕ್ಯಾಂಡಲ್ ಅನ್ನ ಸೃಷ್ಟಿಸ್ತಾರೆ. ಸೊ ಈ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಷನ್ ಆಯಿತು ಅಂದಾಗ ಏನು ಮಾಡ್ತಾರೆ, ಪ್ರೈಸ್ ಪುಲ್ ಬ್ಯಾಕ್ ಆಗಿ ಮತ್ತೆ ನೋಡಿ ಈ ರೀತಿ ಪ್ರೈಸು ಹೈಯರ್ ಲೋ ಇಂದ ಹೈಯರ್ ಹೈ ಹೋಯ್ತು, ಇಲ್ಲಿಂದ ಪ್ರೈಸ್ ಪುಲ್ ಬ್ಯಾಕ್ ಆಯಿತು, ಇಲ್ಲೊಂದು ರಿವರ್ಸಲ್ ಸ್ಟ್ರಾಂಗ್ ರಿವರ್ಸಲ್ ಸಿಕ್ಕಿದೆ ಅಂತೇಳಿ ಏನು ಮಾಡ್ತಾರೆ ಬೈಯರ್ಸು, ಇಲ್ಲಿ ಲಾಂಗ್ ಪೊಸಿಷನ್ ತಗೊಳ್ಳೋಣ ಅಂತೇಳಿ ಇಲ್ಲೊಂದು ಟ್ರೇಡ್ನ ಎಂಟ್ರಿ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಬೈಯರ್ಸ್ ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ಸೊ ಅವ್ರಿಗೆ ಲಿಕ್ವಿಡಿಟಿ ಬರ್ತಾ ಇದ್ದಾಗ ಏನು ಮಾಡ್ತಾರೆ, ಲಿಕ್ವಿಡಿಟಿ ಅವ್ರಿಗೆ ಬೇಕಾಗಿರೋ ಲಿಕ್ವಿಡಿಟಿ ಸಿಗ್ತಾ ಇದ್ದಾಗೆ ಅವರು ಸೆಲ್ಲಿಂಗನ್ನು ಮತ್ತೆ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಪ್ರೈಸ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ಒಂದು ಟ್ರೆಂಡಲ್ಲಿ ನಿಮಗೆ ಡೌನ್ ಫಾಲ್, ಇದೊಂದು ಇಂಪಲ್ಸ್ ಮೂವ್, ಒಂದು ಮೇಜರ್ ಫಾಲ್ ಆಯ್ತಲ್ವ ಈ ಕ್ಯಾಂಡಲ್ ನೋಡಿ, ಮೇಜರ್ ಫಾಲ್ ಆಗಿದೆ. ಈ ಮೇಜರ್ ಫಾಲ್ ಆಗೋದಕ್ಕೂ ಮುಂಚೆ ಒಂದು ಆಪೋಸಿಟ್ ಕಲರ್ ಅಲ್ಲಿ ಕ್ಯಾಂಡಲ್ ಸಿಗುತ್ತೆ, ಇದು ನಮ್ಮ ಆರ್ಡರ್ ಬ್ಲಾಕ್ ಆಗುತ್ತೆ. ಸೊ ಮೋಸ್ಟ್ಲಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಓಕೆನಾ, ಸೊ ಈ ಪ್ರೈಸ್ ಬಂದಾಗ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಲಾಕ್ ಬಂದು ನಮ್ಗೆ ಏನಾಗುತ್ತೆ, ಸ್ಟ್ರಾಂಗ್ ರಿಜೆಕ್ಷನ್ ಝೋನ್ ಅಥವಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ನಮಗೆ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಝೋನ್ನ ಮಾರ್ಕ್ ಮಾಡ್ಕೊತಾ ಇದ್ದೆ. ಸೊ ಪ್ರೈಸ್ ಈ ಲೆವೆಲ್ಗೆ ಬರ್ತಾ ಇದ್ದಾಗೆ ನಾನು ಇಲ್ಲಿಂದ ಎಕ್ಸಿಟ್ ಆದೆ. ಸೊ ನಾನು ಅಂದುಕೊಂಡ ಹಾಗೆ ಏನಾಯಿತು, ನನ್ನ ಎಕ್ಸ್ಪೆಕ್ಟೇಷನ್ನ ಪ್ರಕಾರನೇ ಇಲ್ಲಿ ಪ್ರೈಸ್ ಅಲ್ಲಿಂದ ಸಿಲ್ವರ್ ಪ್ರೈಸ್ ಬಂದು ನೋಡಿ, ಇದನ್ನು ಹೀಗೆ ಎಕ್ಸ್ಟೆಂಡ್ ಮಾಡೋಣ, ಪ್ರೈಸ್ ಅಲ್ಲಿಂದ ಡ್ರಾಪ್ ಆಗೋಕ್ಕೆ ಶುರು ಆಯಿತು. ಸೊ ಇಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ, 42,000 ಅಷ್ಟು ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗೆ ಪ್ರೈಸ್ ಇಲ್ಲಿಂದ ಡ್ರಾಪ್ ಆಯಿತು. ಸೊ ಇದನ್ನು ಕೆಲವೊಮ್ಮೆ ಕೆಲವರು ಹೇಳ್ತಾರೆ, ಇದನ್ನ ಲೈವ್ ಮಾರ್ಕೆಟಲ್ಲಿ ನೋಡೋದಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಇಲ್ಲ, ಇದು ನಾನು ಆಕ್ಚುಯಲ್ ಟ್ರೇಡ್ ಪೊಸಿಷನ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ನಾನು ಆಕ್ಚುಯಲ್ ಆಗಿ ನಾನು ಇದನ್ನ ಅನಲೈಸ್ ಮಾಡಿರೋ ರೀತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಸೊ ಇಲ್ಲಿಂದ ಪ್ರೈಸ್ ಅಗೇನ್ ಇಲ್ಲಿ ಪುಲ್ ಬ್ಯಾಕ್ ಆಯಿತು. ಸೊ ಇಲ್ಲಿ ನನಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಕ್ತು. ಈ ರೀತಿ ನೀವು ಅನಾಲಿಸಿಸನ್ನು, ಟೆಕ್ನಿಕಲ್ ಅನಾಲಿಸಿಸನ್ನು, ಎಸ್ಪೆಷಲಿ ಪ್ರೈಸ್ ಆಕ್ಷನ್ ಅನ್ನ ಈ ರೀತಿ ನೀವು ಮಾಡಬಹುದು. ಈ ವಿಡಿಯೋನ ಪಾಸ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಅರ್ಥ ಆಗಿಲ್ಲೋ ಅದನ್ನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ಇದೇ ಸಿಲ್ವರ್ ಮಿನಿ ಫೆಬ್ರವರಿ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಇದೇ ರೀತಿ ನೀವು ಚಾರ್ಟ್ ಅನ್ನ ಹಾಕಿ, ಟ್ರೆಂಡ್ ಲೈನ್ಗಳನ್ನು ಹಾಕಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲದ್ರೆ ಈಗ ಇದು ನನ್ನ ಒಂದು ಟ್ರೇಡ್ನ ಒಂದು ಅನಾಲಿಟಿಕಲ್ ವಿಡಿಯೋ ಆಗಿದೆ. ಇಲ್ಲಿ ಈ ರಿಜೆಕ್ಷನ್ ಝೋನ್ ಬರೋದಕ್ಕೆ ಮತ್ತೊಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ಸಿಗ್ನಲ್ ನನಗೊಂದು ಸಿಕ್ತು. ಅದು ಏನಂದರೆ, ಅದು ನೀವು ಕೇಳಿರ್ತೀರ, ಹೊಸ ಕಾನ್ಸೆಪ್ಟ್ ಏನೂ ಅಲ್ಲ, ಅದು ಬಂದು ಡೈವರ್ಜೆನ್ಸ್. ಓಕೆನಾ, ಸೊ ಪ್ರೈಸ್ ಈ ರೀತಿ ಮೂವ್ ಆಗ್ತಾ ಇದೆ, ಆದರೆ ನಮ್ಮ ಇಂಡಿಕೇಟರ್ ನೆಗೆಟಿವ್ ಡೈರೆಕ್ಷನ್ ತೋರಿಸುತ್ತೆ. ಸೊ ಇದು ಏನಾಗುತ್ತೆ, ಇದು ತುಂಬ ಸ್ಟ್ರಾಂಗ್ ಕನ್ಫರ್ಮೇಷನನ್ನು ನಮಗೆ ಕೊಡುತ್ತೆ. ಸ್ಟ್ರಾಂಗ್ ಕನ್ಫರ್ಮೇಷನ್ ಕೊಟ್ಟಾಗ ನಮಗೇನಾಗುತ್ತೆ, ನಮ್ಮ ಒಂದು ಪ್ರಾಬಬಿಲಿಟಿ
ಆಫ್ ಟ್ರೇಡ್ ಎಕ್ಸಿಕ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಮ್ಮ ವಿನ್ನಿಂಗ್ ಪ್ರಾಬಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಪಾಯಿಂಟನ್ನು ನಾನು ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಶೇರ್ ಮಾಡಿ. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಾಧ್ಯವಾದಷ್ಟು ನಾನು ಆ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಹಕಾರ ನಮ್ಮೊಂದಿಗೆ ಹೀಗೆ ಇರಲಿ.